ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೇ, ಇವತ್ತು ನಾವು ಜನವರಿ 1, 2026 ಪ್ರಮುಖ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಮುಖವಾಗಿರುವ ಕರೆಂಟ್ ಅಫೇರ್ಸ್ಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಗೆಳೆಯರೇ, ಇದೇ 2026 ಜನವರಿ ತಿಂಗಳಿನಲ್ಲಿ ದೆಹಲಿ ಸಚಿವ ಸಂಪುಟವು ದೆಹಲಿ ಜನ್ ವಿಶ್ವಾಸ್ ನಿಬಂಧನೆ ತಿದ್ದುಪಡಿ ಮಸೂದೆ 2026 ಇದನ್ನು ದೆಹಲಿ ಸಚಿವ ಸಂಪುಟವು ಅನುಮೋದನೆ ನೀಡಿತು. ಈ ಅನುಮೋದನೆಯು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಸುಧಾರಣೆಯಾಗಿದೆ. ಅದೇ ರೀತಿ ಗೆಳೆಯರೇ, ಈ ಜನ್ ವಿಶ್ವಾಸ್ ನಿಬಂಧನೆ ತಿದ್ದುಪಡಿ ಕಾಯ್ದೆಯನ್ನು 2023ರಲ್ಲಿ ಕೇಂದ್ರ ಸರ್ಕಾರವು ರಾಜ್ಯ ಮಟ್ಟದಲ್ಲಿ ಜಾರಿಗೆ ತಂದಿತ್ತು. ಈ ಕಾಯ್ದೆಯು ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಮಹತ್ತರ ಸುಧಾರಣೆಯಾಗಿದೆ. ಈ 2023ರ ಜನ್ ವಿಶ್ವಾಸ್ ಕಾಯ್ದೆಯು ಅಂದರೆ ಕೆಲವು ಸಣ್ಣ ಪುಟ್ಟ ತಾಂತ್ರಿಕ ನಿಯಮಗಳ ಉಲ್ಲಂಘನೆ ಅಥವಾ ಸಣ್ಣ ಅಪರಾಧಿಗಳಿಗೆ ಜೈಲು ಶಿಕ್ಷೆಯನ್ನು ರದ್ದುಗೊಳಿಸಿ ದಂಡಕ್ಕೆ ಸೀಮಿತಗೊಳಿಸಿದೆ. ಇದಲ್ಲದೆ ಇತ್ತೀಚೆಗೆ ಜನ್ ವಿಶ್ವಾಸ್ 2.0 ಮಸೂದೆಯನ್ನು 2025 ಅಂದರೆ ಜನ್ ವಿಶ್ವಾಸ್ 2.0 2025 ಎಂಬ ಹೆಸರಿನ ಮತ್ತಷ್ಟು ಹೆಚ್ಚಿನ ಕಾನೂನುಗಳನ್ನು ಈ ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ. ಇನ್ನು ಗೆಳೆಯರೇ, ಪರೀಕ್ಷಾ ಪೇ ಚರ್ಚಾ ಎಂಬ ಒಂದು ಮಹತ್ತರ ಸುದ್ದಿಯು ಚರ್ಚೆಯಲ್ಲಿದೆ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಮುಖ ಉಪಕ್ರಮವಾದ ಪರೀಕ್ಷಾ ಪೇ ಚರ್ಚಾ 2026ರ 9ನೇ ಆವೃತ್ತಿಯು ಈಗಾಗಲೇ ಒಂದು ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ. ಇದು ಡಿಸೆಂಬರ್ 30, 2025 ವೇಳೆಗೆ ಈ ಕಾರ್ಯಕ್ರಮಕ್ಕಾಗಿ ನೋಂದಾಯಿಸಿಕೊಂಡವರ ಸಂಖ್ಯೆ 3 ಕೋಟಿಯನ್ನು ದಾಟಿದೆ. ಗೆಳೆಯರೇ, ಈ ಪರೀಕ್ಷಾ ಪೇ ಚರ್ಚಾ ಎಂಬ ಒಂದು ಕಾರ್ಯಕ್ರಮವು ಕಳೆದ ವರ್ಷ ಸುಮಾರು 3.5 ಕೋಟಿಗೂ ಹೆಚ್ಚು ನೋಂದಣಿಗಳೊಂದಿಗೆ ಈ ಕಾರ್ಯಕ್ರಮವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಲ್ಪಟ್ಟಿತ್ತು. ಅದೇ ರೀತಿ ಈ ವರ್ಷದ ಕಾರ್ಯಕ್ರಮವು ಕೂಡ ಅಂದರೆ 9ನೇ ಆವೃತ್ತಿಯ ಈ ಕಾರ್ಯಕ್ರಮವು 2026 ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಷಯ ಪ್ರಮುಖವಾದುದೆಂದರೆ ನಮ್ಮ ಗುಜರಾತಿನ ಅಹಮದಾಬಾದಿನ ಇನ್ಸ್ಟಿಟ್ಯೂಟ್ ಆಫ್ ಕಿಡ್ನಿ ಡಿಸೀಸ್ ಆ್ಯಂಡ್ ರಿಸರ್ಚ್ ಸೆಂಟರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಮೈಲುಗಲ್ಲನ್ನು ಸಾಧಿಸಿದೆ. ಅದೇನೆಂದರೆ ಅಹಮದಾಬಾದ್ನ ಸಿವಿಲ್ ಮೆಡಿಕಲ್ ಕಾಲೇಜ್ ಆವರಣದಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಕಿಡ್ನಿ ಡಿಸೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಸಂಸ್ಥೆಯು ಒಂದು ವರ್ಷದಲ್ಲಿ 500 ಕಿಡ್ನಿ ಕಸಿ ಮಾಡುವ ಮೂಲಕ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಬರೆದಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬಹುದಾದ ಮತ್ತೊಂದು ವಿಷಯವೆಂದರೆ ಇನ್ಸ್ಟಿಟ್ಯೂಟ್ ಆಫ್ ಕಿಡ್ನಿ ಡಿಸೀಸಸ್ ಆ್ಯಂಡ್ ರಿಸರ್ಚ್ ಸೆಂಟರು ಕೇವಲ ಕಿಡ್ನಿ ಮಾತ್ರವಲ್ಲದೆ ಯಕೃತ ಅಂದರೆ ಲಿವರ್ ಮತ್ತು ಮೇದೋಜೀರಕ ಗ್ರಂಥಿ ಕಸಿ ಮಾಡುವುದರಲ್ಲಿ ಮುನ್ಸೂಚನೆಯಲ್ಲಿದೆ. ಸ್ನೇಹಿತರೆ, ಇಲ್ಲಿ ಗ್ರೀನ್ ಫೀಲ್ಡ್ ಕಾರಿಡಾರ್ ವಿಷಯದಲ್ಲಿ ನಾವು ಮತ್ತೊಂದು ವಿಚಾರ ತಿಳಿದುಕೊಳ್ಳುವುದು ಅತಿ ಮಹತ್ವವಾಗಿದೆ. ಇಲ್ಲಿ ಮಹಾರಾಷ್ಟ್ರದ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ನಾಸಿಕ್ ಸೋಲಾಪುರ್ 6 ಪಥದ ಗ್ರೀನ್ ಫೀಲ್ಡ್ ಕಾರಿಡಾರ್ ನಿರ್ಮಾಣಕ್ಕೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದು ಪಶ್ಚಿಮ ಮತ್ತು ದಕ್ಷಿಣ ಭಾರತದ ನಡುವಿನ ಸಂಪರ್ಕವನ್ನು ಕ್ರಾಂತಿಕಾರವಾಗಿಸಲು ಪ್ರಮುಖ ಅನುಮೋದನೆಯಾಗಿದೆ. ಗೆಳೆಯರೇ, ಈ ನಾಸಿಕ್ ಸೋಲಾಪುರ್ 6 ಪಥದ ಗ್ರೀನ್ ಫೀಲ್ಡ್ ಕಾರಿಡಾರ್ ನಿರ್ಮಾಣದ ಅನುಮೋದನೆ ಕುರಿತು ಗಮನಿಸಬಹುದಾದ ಮತ್ತೊಂದು ವಿಷಯವೆಂದರೆ ಅದು ಈ ಗ್ರೀನ್ ಫೀಲ್ಡ್ ಕಾರಿಡಾರ್ ಯೋಜನೆಯನ್ನು PM ಗತಿಶಕ್ತಿ ಮತ್ತು ಭಾರತ್ ಮಾಲಾ ಪರಿಯೋಜನೆಯ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಇದು ಪ್ರಮುಖವಾದ ಮಹತ್ತರ ಯೋಜನೆಯಾಗಿದೆ. ಇನ್ನು ಗೆಳೆಯರೇ, ನಮ್ಮ ರೈಲ್ವೆ ಇಲಾಖೆಯು ಒಂದು ಪ್ರಮುಖ ಇತಿಹಾಸವನ್ನು ಸೃಷ್ಟಿಸಿದೆ. ಅದೇನೆಂದರೆ ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದ ವಂದೇ ಭಾರತ್ ಸ್ಲೀಪರ್ ರೈಲು. ಇದು ಗಂಟೆಗೆ 180 ಕಿಲೋಮೀಟರ್ ವೇಗದ
ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದೆ. ಇದು ಭಾರತೀಯ ರೈಲ್ವೆಯ ಇತಿಹಾಸದಲ್ಲೇ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆಯಬೇಕಾದ ಮೈಲುಗಲ್ಲಾಗಿದೆ ಎಂದು ಹೇಳಿದರೆ ಇದು ತಪ್ಪಾಗಲಾರದು. ಹೀಗೆ ಹೇಳಲು ಕಾರಣ, ನಮ್ಮ ಭಾರತೀಯ ರೈಲ್ವೆ ಇದು ಭಾರತದಲ್ಲಿ ವಿನ್ಯಾಸಗೊಳಿಸುವುದು ತುಂಬ ಪ್ರಮುಖವಾದ ವಿಷಯವಾಗಿದೆ ಮತ್ತು ಈ ರೈಲುಗಳು ಕಡಿಮೆ ಇಂಧನ ಬಳಕೆ ಮಾಡುತ್ತವೆ ಮತ್ತು ಇವುಗಳ ನಿರ್ಮಾಣವು ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ದೊಡ್ಡ ಬಲ ನೀಡಿದೆ. ಇದರಿಂದ ವಿದೇಶಿ ತಂತ್ರಜ್ಞಾನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಭಾರತದ ಮುಖ್ಯ ಗುರಿಯಾಗಿದೆ. ಸ್ನೇಹಿತರೆ, ಈ ರೀತಿ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಒಂದು ಉತ್ತೇಜನ ನೀಡುವುದರಿಂದ ನಮ್ಮ ಭಾರತದಲ್ಲಿಯೇ ಉದ್ಯೋಗ ಸೃಷ್ಟಿಯಾಗುತ್ತದೆ. ಇದರಿಂದ ಉದ್ಯೋಗದ ಒಂದು ಸೃಷ್ಟಿಗೆ ಈ ಮೇಕ್ ಇನ್ ಇಂಡಿಯಾ ಅಭಿಯಾನ ಒಂದು ದೊಡ್ಡ ಪ್ರಮುಖ ಸಾಧನೆಯಾಗುತ್ತಿದೆ. ಇನ್ನು ನಮ್ಮ ಭಾರತದ ಸಾಂಸ್ಕೃತಿಕ ಸಚಿವಾಲಯವು ಲೋಟಸ್ ಲೈಟ್ ರೆಲಿಕ್ಸ್ ಆಫ್ ದಿ ಅವೇಕಡನ್ ಒನ್ ಎಂಬ ಹೆಸರಿನಲ್ಲಿ ಬುದ್ಧನ ಪವಿತ್ರ ಅವಶೇಷಗಳ ಜಾಗತಿಕ ಪ್ರದರ್ಶನವನ್ನು ಆಯೋಜಿಸಲು ಭಾರತದ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯವು ಸಿದ್ಧತೆ ನಡೆಸಿದೆ. ಇದು ಭಾರತದ ಸಾಂಸ್ಕೃತಿಕ ರಾಜತಾಂತ್ರಿಕತೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಈ ಆಯೋಜನೆಯು ಕೇಂದ್ರ ಸರ್ಕಾರದ ಈ ಕ್ರಮವು ನಮ್ಮ ಸಂಸ್ಕೃತಿ ನಮ್ಮ ಗುರಿ, ನಮ್ಮ ಸಂಸ್ಕೃತಿ ನಮ್ಮ ಗುರುತು ಎಂಬ ಅಭಿಯಾನದ ಭಾಗವಾಗಿದೆ. ಇನ್ನು ನಮ್ಮ ಭಾರತೀಯ ಅಂಚೆ ಇಲಾಖೆ ಮತ್ತು ಸಿಡ್ಬಿ ನಡುವೆ ಅಸಂಘಟಿತ ವಲಯದ ಒಪ್ಪಂದವು ಭಾರತದ ಸಣ್ಣ ಮತ್ತು ಅತಿ ಸಣ್ಣ ಉದ್ದಿಮೆಗಳ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿದೆ. ಸ್ನೇಹಿತರೆ, ಇಲ್ಲಿ ಸೈನ್ಸ್ಗೆ ಸಂಬಂಧಿಸಿದ ಅಂತಾರಾಷ್ಟ್ರೀಯವಾಗಿ ಒಂದು ಸುದ್ದಿ ಹರಡುತ್ತಿದೆ. ಅದೇನೆಂದರೆ, ಅಮೆರಿಕಾದಲ್ಲಿ ಈಗಾಗಲೇ ತೀವ್ರವಾಗಿ ಹರಡುತ್ತಿರುವ ಜ್ವರದ ನಡುವೆ ಕ್ಯಾಂಡಿಯಾ ಆರಿಸ್ ಎಂಬ ಮಾರಣಾಂತಿಕ ಶಿಲೀಂಧ್ರ ವೇಗವಾಗಿ ಹರಡುತ್ತಿರುವುದು ಆರೋಗ್ಯ ಅಧಿಕಾರಿಗಳಲ್ಲಿ ಆತಂಕ ಮೂಡಿಸಿದೆ. ಅಂದರೆ ಕ್ಯಾಂಡಿಯಾ ಆರಿಸ್ ಎಂಬ ಮಾರಣಾಂತಿಕ ಶಿಲೀಂಧ್ರ ಇದು ವೇಗವಾಗಿ ಹರಡುತ್ತಿರುವ ಒಂದು ರೋಗವಾಗಿದೆ. ಸ್ನೇಹಿತರೆ, ಇಲ್ಲಿ ಕ್ಯಾಂಡಿಯಾ ಆರಿಸ್ ಎಂಬುದು ಒಂದು ರೀತಿಯ ಈಸ್ಟ್ ಅಥವಾ ಶಿಲೀಂಧ್ರವಾಗಿದ್ದು ಮನುಷ್ಯರಲ್ಲಿ ತೀವ್ರವಾದ ಸೋಂಕನ್ನು ಉಂಟುಮಾಡುತ್ತದೆ. ಇದು ಮುಖ್ಯವಾಗಿ ರಕ್ತದ ಹರಿವು, ಉಸಿರಾಟದ ವ್ಯವಸ್ಥೆ ಮತ್ತು ಗಾಯಗಳ ಮೇಲೆ ದಾಳಿ ಮಾಡುತ್ತಿದೆ. ಸ್ನೇಹಿತರೆ, ಈ ಕ್ಯಾಂಡಿಯಾ ಆರಿಸ್ ಎಂಬ ರೋಗವು ಇದು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವವರಿಗೆ ಹೆಚ್ಚು ಅಪಾಯಕಾರಿಯಾಗಿದೆ. ಇನ್ನು ಸ್ನೇಹಿತರೆ, ಗುಜರಾತ್ನ ಗಿಫ್ಟ್ ಸಿಟಿಯಾದ ಗಾಂಧಿನಗರದಲ್ಲಿ ಇಂಡಿಯನ್ AI ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪಿಸಲು ಗುಜರಾತ್ನ ಮುಖ್ಯಮಂತ್ರಿ ಉಪೇಂದ್ರ ಪಟೇಲ್ ಅವರು ತಾತ್ವಿಕ ಅನುಮೋದನೆ ನೀಡಿದ್ದಾರೆ. ಇದು ಭಾರತವನ್ನು ಜಾಗತಿಕ ಕೃತಕ ಬುದ್ಧಿಮತ್ತೆ AI ಭೂಪಟದಲ್ಲಿ ಮುನ್ಸೂಚನೆಗೆ ತರುವ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಗೆಳೆಯರೇ, ಈ ಗಿಫ್ಟ್ ಸಿಟಿಯು ಈಗಾಗಲೇ ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಕೇಂದ್ರವಾಗಿದ್ದು ಇಲ್ಲಿ ಅತ್ಯಾಧುನಿಕ ಮೂಲಸೌಕರ್ಯ ಮತ್ತು ತೆರಿಗೆ ವಿನಾಯಿತಿಗಳಿವೆ. ಇದು ಅಂತಾರಾಷ್ಟ್ರೀಯ ಕಂಪನಿಗಳು ಮತ್ತು ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ಪೂರಕವಾಗಿದೆ. ಈ ಯೋಜನೆಯು ಭಾರತದ ಸ್ವಂತ AI ಸಾಮರ್ಥ್ಯವನ್ನು ಬೆಳೆಸುವ ಗುರಿ ಹೊಂದಿದೆ. ಸ್ನೇಹಿತರೆ, ಇನ್ನು 2026ರ ಹೊಸ್ತಿಲಿನಲ್ಲಿರುವ ಈ ಸಂದರ್ಭದಲ್ಲಿ ಜಾಗತಿಕ ತಂತ್ರಜ್ಞಾನದ ಲೋಕದಲ್ಲಿ ಎರಡು ವಿರುದ್ಧ ಸಿದ್ಧಾಂತಗಳ ನಡುವಿನ ಕುತೂಹಲಕಾರಿ ಬೆಳವಣಿಗೆಯನ್ನು ಗಮನಿಸುವುದಾದರೆ, ಒಂದು ಕಡೆ ರಾಬಿನ್ಹುಡ್ ಸಹ ಸಂಸ್ಥಾಪಕ ವೈಜು ಭಟ್ ಅವರ ಹೊಸ ಸಾಹಸ ಈಥರ್ ಫ್ಲಕ್ಸ್ ನಂತಹ ಕ್ರಾಂತಿಕಾರಿ ಯೋಜನೆಗಳಿದ್ದರೆ, ಮತ್ತೊಂದೆಡೆ ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸವಾಲುಗಳಿವೆ. ಸ್ನೇಹಿತರೆ, ಇಲ್ಲಿ ವೈಜು ಭಟ್ ಅವರು ತಮ್ಮ ಹೊಸ ಕಂಪನಿ ಈಥರ್ ಫ್ಲಕ್ಸ್ ಮೂಲಕ
ಬಾಹ್ಯಾಕಾಶದಲ್ಲಿ ಸೌರಶಕ್ತಿ ಉತ್ಪಾದಿಸಿ ಅದನ್ನು ಲೇಸರ್ ಕಿರಣಗಳ ಮೂಲಕ ಭೂಮಿಗೆ ರವಾನಿಸುವ ಯೋಜನೆಯನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಈ ಭರವಸೆ ಯಶಸ್ವಿಯಾದರೆ ಜಗತ್ತಿಗೆ 24x7 ಶುದ್ಧ ಮತ್ತು ಮಿತಿಯಿಲ್ಲದ ಇಂಧನ ಸಿಗಲಿದೆ. ಇದು ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ದೊಡ್ಡ ಆಯುಧವಾಗಲಿದೆ ಎಂದು ವೈಜು ಭಟ್ ಅವರು ಈಥರ್ಫ್ಲಕ್ಸ್ ಕಂಪನಿಯ ಮೂಲಕ ಬಾಹ್ಯಾಕಾಶದಲ್ಲಿ ಸೌರಶಕ್ತಿ ಉತ್ಪಾದನೆಯನ್ನು ಎಂಬ ಯೋಜನೆಯ ಮೂಲಕ ತಿಳಿಸಿದ್ದಾರೆ. ಗೆಳೆಯರೆ, ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕಾ ಫಸ್ಟ್ ಆರ್ಥಿಕ ನೀತಿಯು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ತರುತ್ತಿದೆ ಎಂಬುದನ್ನು ನೋಡುವುದಾದರೆ, ಗೆಳೆಯರೆ, ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ವಿದೇಶಿ ಆಮದುಗಳ ಮೇಲೆ, ವಿಶೇಷವಾಗಿ ಚೀನಾದಿಂದ ಬರುವ ಸರಕುಗಳ ಮೇಲೆ 60%ಕ್ಕೂ ಹೆಚ್ಚು ಮತ್ತು ಇತರ ದೇಶಗಳ ಮೇಲೆ 10-20% ಸಾರ್ವತ್ರಿಕ ಸುಂಕಗಳನ್ನು ವಿಧಿಸಿದರು. ಇದು ಜಾಗತಿಕ ವ್ಯಾಪಾರ ವ್ಯವಸ್ಥೆಯಲ್ಲಿ ದೊಡ್ಡ ಬಿರುಕನ್ನು ಮೂಡಿಸಿದೆ. ಸ್ನೇಹಿತರೆ, ಇದರಿಂದ ಸಾಮಾನ್ಯವಾಗಿ ಗಡಿ ವಿವಾದಗಳಿಂದ ದೂರವಿರುವ ಭಾರತ ಮತ್ತು ಚೀನಾ ಈ ಅಮೆರಿಕದ ಈ ಆರ್ಥಿಕ ಹೊಡೆತದಿಂದಾಗಿ ಅನಿವಾರ್ಯವಾಗಿ ಪರಸ್ಪರ ಸಹಕರಿಸುತ್ತಿವೆ ಎಂಬ ವಿಚಾರವನ್ನು ನಾವು ತಿಳಿಯಬೇಕಾಗಿದೆ. ಗೆಳೆಯರೆ, ಈ ಅಮೆರಿಕದ ಈ ಕಠಿಣ ಆರ್ಥಿಕ ವ್ಯಾಪಾರ ನೀತಿಗಳಿಂದ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತಗೊಂಡಿರುವುದರಿಂದ ಮತ್ತು ಜಾಗತಿಕವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗುತ್ತಿರುವುದರಿಂದ ಈಗ ಪ್ರಾದೇಶಿಕ ಮೈತ್ರಿಗಳ ಯುಗ ಆರಂಭವಾಗಿದೆ. ಗೆಳೆಯರೆ, ಇನ್ನು ಕ್ರೀಡಾ ಸಾಧನೆಗಳ ವಿಷಯದಲ್ಲಿ ನಮ್ಮ ಭಾರತದ ಬಗ್ಗೆ ನೋಡುವುದಾದರೆ 2025ರಲ್ಲಿ ಮಹಿಳಾ ಕ್ರೀಡಾಪಟುಗಳು ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ಗಳು ಭಾರತದ ಕೀರ್ತಿಯನ್ನು ವಿಶ್ವ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಗೆಳೆಯರೆ, ದೆಹಲಿಯಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 6 ಚಿನ್ನ ಸೇರಿದಂತೆ ಒಟ್ಟು 22 ಪದಕಗಳನ್ನು ಗೆದ್ದು ಐತಿಹಾಸಿಕ 10ನೇ ಸ್ಥಾನ ಪಡೆದಿದೆ. ಈ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಬಿಲ್ಲುಗಾರಿಕೆಯಲ್ಲಿ ಶೀತಲ್ ದೇವಿ ಅವರು ಪದಕವನ್ನು ಗೆದ್ದಿದ್ದು, ಅದರಂತೆಯೇ ಸುಮಿತ್ ಅಥೆಲ್ ಅವರ ಪ್ರದರ್ಶನ ಗಮನಾರ್ಹವಾಗಿತ್ತು. ಗೆಳೆಯರೆ, ನವೆಂಬರ್ನಲ್ಲಿ ನಡೆದ ICC ಏಕದಿನದ ವಿಶ್ವಕಪ್ನಲ್ಲಿ ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ತಂಡವು ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಚೊಚ್ಚಲ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಇನ್ನು ದಿವ್ಯಾ ದೇಶ್ಮುಖ್ ಪಿಡೆ ಅವರು ಮಹಿಳಾ ವಿಶ್ವಕಪ್ ಚಾಂಪಿಯನ್ ಆದರು ಮತ್ತು ಬ್ಯಾಡ್ಮಿಂಟನ್ನಲ್ಲಿ ಲಕ್ಷ್ಯ ಸೇನ್ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೊಸ ಭರವಸೆಯನ್ನೇ ಮೂಡಿಸಿದರು. ಗೆಳೆಯರೇ, ಇತ್ತೀಚಿನ ಸುದ್ದಿಯಂತೆ ಭಾರತವು ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಆದರೆ ಇದರ ಹಿಂದೆ ಅಡಗಿರುವ ಅಂತರ್ಜಲ ಬಿಕ್ಕಟ್ಟು ನಮ್ಮ ಭಾರತಕ್ಕೆ ಅತ್ಯಂತ ಆತಂಕಕಾರಿ ಸಂಗತಿಯಾಗಿದೆ. ಇನ್ನು ಗೆಳೆಯರೆ, 2025-26ರಲ್ಲಿ ಭಾರತವು ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಇನ್ನು ಜಾಗತಿಕ ಅಕ್ಕಿ ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಸುಮಾರು 40%ಗಿಂತ ಹೆಚ್ಚಿದೆ. ಇದು ಭಾರತದ ಕೃಷಿ ಕ್ಷೇತ್ರದ ಬಲವನ್ನು ತೋರಿಸುತ್ತಿದೆ. ಸ್ನೇಹಿತರೆ, ನಮ್ಮ ಭಾರತವು ಬೆಳೆ ಉತ್ಪಾದನೆ ಜೊತೆಗೆ ನೀರಿನ ಸಂರಕ್ಷಣೆಯನ್ನು ಸಮತೋಲನಗೊಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಇನ್ನು ಸ್ನೇಹಿತರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣ ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿಯಾಗಿದ್ದ, ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಮಾಜಿ ಶಾಸಕ ಕುಲದೀಪ್ ಸಿಂಗ್ ಸೆಂಗರ್ನ ಶಿಕ್ಷೆಯನ್ನು ಅಮಾನತುಗೊಳಿಸಿ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿತು. ಆದರೆ ಸಂತ್ರಸ್ತೆಯು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಸುಪ್ರೀಂ ಕೋರ್ಟ್ ಈಗ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ನೀಡುವ ಮೂಲಕ ಕುಲದೀಪ್ ಸಿಂಗ್ ಸೆಂಗರ್ ಅವರ ಜೈಲಿನಲ್ಲೇ ಇರುವಂತೆ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಉನ್ನಾವೋ ಪ್ರಕರಣವು ಭಾರತದ ಕಾನೂನು ವ್ಯವಸ್ಥೆಗೆ ಒಂದು ದೊಡ್ಡ ಪರೀಕ್ಷೆಯಾಗಿದೆ. ಕಾರಣ, ಈ ಸಂತ್ರಸ್ತೆಯು ಘಟನೆ ನಡೆದಾಗ ಅಪ್ರಾಪ್ತ ವಯಸ್ಕರಾಗಿರುವುದರಿಂದ ಇದು
ಪೋಕ್ಸೋ ಪ್ರಕರಣ ಕಾಯ್ದೆಯಡಿ ಬರುತ್ತದೆ. ಆದ ಕಾರಣ ಈ ಕಾಯ್ದೆ ಅಡಿ ಬರುವ ಪ್ರಕರಣವು ಪ್ರಮುಖವಾಗಿರುತ್ತದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂವಿಧಾನವು ಕಾನೂನು ಎಲ್ಲರಿಗೂ ಸಮಾನತೆಯನ್ನು ಒದಗಿಸುತ್ತದೆ ಎಂದು ಹೇಳುತ್ತದೆ. ಅದೇ ರೀತಿ ಈ ಪ್ರಕರಣವು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ದರಿಂದ ಇದು ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಜಾಮೀನಿಗೆ ತಡೆಯಾಜ್ಞೆಯನ್ನು ನೀಡಿರುವುದು ಸುಪ್ರೀಂ ಕೋರ್ಟ್ ಆಗಿದೆ. ಇಲ್ಲಿಗೆ ಈ ಒಂದಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ಈ ನಮ್ಮ ಚಾನೆಲನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಈ ಮಾಹಿತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್.